ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಪೆಸ್ ಕಾಲೇಜಿನ ವಿದ್ಯಾರ್ಥಿನಿ ಆರತಿ ಅನ್ವೇರಿ ಹಾವೇರಿ ಜಿಲ್ಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಸಾಧನೆಯ ಹಿನ್ನೆಲೆ ಕಾಲೇಜಿನಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಆರತಿ ಅವರಿಗೆ ಸಿಹಿ ತಿನ್ನಿಸಿ ಅಭಿನಂದನೆ ಸಲ್ಲಿಸಿದರು. ವಿದ್ಯಾರ್ಥಿನಿಯ ಈ ಸಾಧನೆಗೆ ಶಿಕ್ಷಕರು ಹಾಗೂ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆರತಿ ಅನ್ವೇರಿ, ನನ್ನ ಈ ಸಾಧನೆಯನ್ನ ನನ್ನ ಅಪ್ಪ, ಅಮ್ಮ ಹಾಗೂ ಕಾಲೇಜಿನ ಉಪನ್ಯಾಸಕರಿಗೆ ಸಮರ್ಪಿಸುತ್ತೇನೆ. ಕಾಲೇಜಿನಲ್ಲಿ ರಾತ್ರಿ 8:30 ಗಂಟೆಯವರೆಗೆ ಓದಲು ಅವಕಾಶ ಕಲ್ಪಿಸಿದ್ದರು. ಜೊತೆಗೆ ಮನೆಯಲ್ಲೂ ದಿನಕ್ಕೆ 3 ರಿಂದ 4 ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದೆ ಎಂದು ಹೇಳಿದರು. ನನ್ನ ಅಪ್ಪ, ಅಮ್ಮ ಪ್ರೊವಿಷನಲ್ ಸ್ಟೋರ್ ನಡೆಸುತ್ತಿದ್ದರೂ ನನ್ನ ಓದಿಗೆ ಎಂದಿಗೂ ಅಡ್ಡಿಪಡಿಸಲಿಲ್ಲ. ಬೋರ್ಡ್ ಪರೀಕ್ಷೆಗಳಿಗಿಂತ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಹೆಚ್ಚು ಗಮನ ಹರಿಸಿದ್ದೆ. ಶಿಕ್ಷಕರು ಕೊಟ್ಟ ಸಮಯವನ್ನ ಸರಿಯಾಗಿ ಬಳಸಿಕೊಂಡಿದ್ದೆ ಈ ಉತ್ತಮ ಫಲಿತಾಂಶಕ್ಕೆ ಕಾರಣ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಈ ವಿದ್ಯಾರ್ಥಿನಿಯ ಸಾಧನೆ ಬಗ್ಗೆ ಪೆಸ್ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ಇದು ಒಂದು ದಿನದ ಸಾಧನೆಯಲ್ಲ, ನಾವು ನಿರಂತರವಾಗಿ ಯೋಜನೆ ರೂಪಿಸಬೇಕು ಅಂತ ಹೇಳಿ ವಿದ್ಯಾರ್ಥಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಆರತಿ ಅವರ ಈ ಸಾಧನೆಗೆ ಎಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರ ಹರಿದು ಬರುತ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಾರ್ಕ್ಸ್ನ ಕ್ರೆಡಿಟ್ ಎಲ್ಲ ನಾನು ನಮ್ಮ ಕಾಲೇಜ್ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಪೇರೆಂಟ್ಸ್ ತುಂಬ ಮಾರಲ್ ಸಪೋರ್ಟ್ ಎಲ್ಲ ಕೊಟ್ಟು ನನ್ನ ಈ ಮಾರ್ಕ್ಸ್ಗೆ ಅವರೇ ಕಾರಣ. ಮತ್ತು ನಮ್ಮ ಕಾಲೇಜಲ್ಲಿ ಪ್ರತಿ ತಿಂಗಳು ಇಷ್ಟು ಸಿಲೆಬಸ್ ಕವರ್ ಮಾಡಬೇಕು ಮತ್ತು ಪ್ರತಿ ವಾರ ಆ ಸಿಲೆಬಸ್ ಮೇಲೆ ಟೆಸ್ಟ್ ಮತ್ತು ಅದನ್ನು ಅನಾಲಿಸಿಸ್ ಮಾಡ್ತಿದ್ವಿ. ಮತ್ತು ಮೋರ್ ಬೋರ್ಡ್ಗಿಂತ ನಾವು ಕಾಂಪಿಟೇಟಿವ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಸೊ ಬೋರ್ಡ್ಸ್ಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ. ಸಿಕ್ಕ ಟೈಮಲ್ಲೇ ಬೋರ್ಡ್ಸಿಗೆ ತುಂಬ ಒಳ್ಳೆ ಪ್ರಿಪ್ರೇಷನ್ ಮಾಡಿಸಿದ್ರು ನಮ್ಮ ಟೀಚರ್ಸ್. ಮತ್ತು ನಾವು ಯೂಶ್ವಲಿ 3 to 4 hours ಮನೇಲಿ ಸ್ಟಡಿ ಮಾಡ್ತಿದ್ದೆ, ಸೆಲ್ಫ್ ಸ್ಟಡಿ. ಮತ್ತು ಕಾಲೇಜಲ್ಲಿ 8:30ವರೆಗೂ ಇಲ್ಲೇ ಇರ್ತಿದ್ರು. 8:30ವರೆಗೂ ಇಲ್ಲೇ ಇರ್ತಿದ್ವಿ. ಸ್ಟಡಿ ಅವರ್ಸ್ ಮುಗಿಸ್ಕೊಂಡೆ ಮನೆಗೆ ಹೋಗ್ತಿದ್ವಿ. ನಮ್ಮ ಟೀಚರ್ಸ್ ಪ್ರತಿದಿನವೂ ಕಾಲೇಜ್ ಅವರ್ಸ್ ಮುಗಿದ ಮೇಲೆ 8:30ವರೆಗೂ ಹೇಳಿ ಪ್ರತಿ ಡೌಟ್ನ ಕ್ಲಾರಿಫೈ ಮಾಡಿ ಮತ್ತು ಎಲ್ಲ ಪೇಪರ್ನ ಅನಾಲಿಸಿಸ್ ಮಾಡಿ ನಮಗೆ ಸ್ಕೋರ್ನ ಅನಾಲಿಸಿಸ್ ಮಾಡಿ ಹೇಳ್ಕೊಡ್ತಿದ್ರು. ನಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರು ಬಿಸ್ನೆಸ್ಸಲ್ಲೇ ಇರೋದು. ಅವರು ಇಬ್ಬರು ಪ್ರಾವಿಷನ್ ಸ್ಟೋರ್ ನಡೆಸ್ತಾರೆ. ಮತ್ತು ಫಾರ್ಮರ್ ಕೂಡ ನಮ್ಮಪ್ಪ. ಮತ್ತು ನಾನು ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಬಯಾಲಜಿಯಲ್ಲಿ 100 on 100 ಬಂದಿತ್ತು. ಯಾವ ಥರ ಮನೇಲಿ ಯಾವ ಥರ ಸ್ಟಡಿ ಮಾಡ್ತಿದ್ದೆ? ಕಾಲೇಜಲ್ಲಿ ಈ ಥರ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ಬಟ್ ಮನೇಲಿ ಯಾವ ಥರ ಸ್ಟಡಿ ಮಾಡ್ತಿದ್ದೆ? ನಮ್ಮ ಟೀಚರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದೆ ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. ಮನೇಲಿ ಎಷ್ಟು ಅವರ್ ಸ್ಟಡಿ ಮಾಡ್ತಿದ್ದೆ? ಡೈಲಿ ಆನ್ ಆ್ಯಾವ್ರೇಜ್ 3 to 4 hours ನಂಗೆ ಅಷ್ಟೇ ಸಿಗ್ತಿದ್ದು ಇದು ಮನೆಯಲ್ಲಿ. ಬೆಳಗ್ಗೆ 9 to 8 ಇಲ್ಲೇ ಆಗ್ತಿತ್ತು. ಅಪ್ಪ ಅಮ್ಮ ಏನಂದ್ರು ಈ ರಿಸಲ್ಟ್ ನೋಡಿ? ಅವರು ತುಂಬ ಖುಷಿಯಾಗಿದ್ದರು. ಲೈಕ್ ಅವರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಅದನ್ನು ಮೀಟ್ ಮಾಡಿದ್ದೀನಿ ಅಂತ ಖುಷಿ ಇದೆ. ಸ್ಕೂಲಲ್ಲಿ ಟೀಚರ್ಸ್ ಯಾವ ಥರ ನಿಮಗೆ ಅಭಿನಂದನೆ ಮಾಡಿದ್ರು? ಅವ್ರಿಗೂ ತುಂಬ ಖುಷಿಯಾಗಿದೆ. ಮೇ ಬಿ ಅವ್ರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅನ್ನಿಸ್ತದೆ ಅಷ್ಟೇ. ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು? ಅವರು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆರ್ತಿ. ಅತ್ಯುತ್ತಮವಾದಂಥ ಫಲಿತಾಂಶ ಪೇಸ್ ಪದವಿ ಪೂರ್ವ ಕಾಲೇಜು ಇಲ್ಲಿಗೆ ನೀಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನು ತಂದಿದೆ. ಕಳೆದ 5 ವರ್ಷಗಳಿಂದ ಈ ಸಂಸ್ಥೆ ಮಾಡಿರುವಂತಹ ಸಾಧನೆ ಖಂಡಿತವಾಗಿಯೂ ಈ ಪ್ರದೇಶದ ಎಲ್ಲರ ಜನರು ಮೆಚ್ಚುವಂತಹ ಸಾಧನೆಯಾಗಿದೆ. ಇಂಥದ್ದೊಂದು ಸಾಧನೆ ಅದು ಒಂದು ದಿನದಲ್ಲಿ ಆಗುವಂಥ ಸಾಧನೆ ಅಲ್ಲ, ಅದು ನಿರಂತರವಾದ ಯೋಜನೆಯನ್ನು ನಾವು ರೂಪಿಸಬೇಕು, ಅದರ ಹಿಂದೆ ಹೋರಾಟ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಇಡೀ ಉಪನ್ಯಾಸಕ ಬಳಗ ಆ ಹೋರಾಟ ಮಾಡಿದೆ. ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಸವಾಲಿದೆ. ಯಾಕಂದರೆ ಬೋರ್ಡ್ ಸಿಲೆಬಸ್ನ ಜೊತೆಗೆ ಅವರಿಗೆ ಕಾಂಪಿಟೇಟಿವನ್ನು ಮಾಡಬೇಕು. ನಮ್ಮ ಸಂಸ್ಥೆ ಬೋರ್ಡಿನ ಜೊತೆಗೆ ಕಾಂಪಿಟೇಟಿವನ್ನು ಮಾಡುವಂತಹ ಇಂಟಿಗ್ರೇಟೆಡ್ ಪ್ರೋಗ್ರಾಮನ್ನು ಮಾಡ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಬೋರ್ಡ್ನಲ್ಲೂ ನಮ್ಮ ವಿದ್ಯಾರ್ಥಿಗಳು ಸೋಲಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಗಾಗ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಜೊತೆಗೆ ಕಾಂಪಿಟೇಟಿವ್ ಟೆಸ್ಟ್ಗಳನ್ನು ಎವ್ರಿ ಮಂಡೇ ಕಂಡಕ್ಟ್ ಮಾಡ್ತೇವೆ. ಇವತ್ತು ಏನು ಸಾಧನೆ ಮಾಡಿರುವಂಥ
ಆರತಿ ಇರ್ಬೋದು ಅಥವಾ ಪ್ರಸನ್ನ ಕುಮಾರ್ ಇರ್ಬೋದು, ಇವರು ಕಾಂಪಿಟೇಟಿವಲ್ಲಿ ಕೂಡ ಅತ್ಯುತ್ತಮವಾದ ಸಾಧನೆ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ಆ ಭರವಸೆ ಯಾಕಿದೆ ಅಂತ ಹೇಳಿದ್ರೆ ಪ್ರತಿ ವಾರ ನಾವು ಕಂಡಕ್ಟ್ ಮಾಡುವಂಥ ಪರೀಕ್ಷೆಗಳಲ್ಲಿ ಅವರು ಉತ್ತಮ ಸಾಧನೆಯನ್ನು ನೋಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಸಂಸ್ಥೆ ಮಾಡಿದ ಸಾಧನೆ, ನಮ್ಮಲ್ಲಿ 297 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದರಲ್ಲಿ 193 ಸ್ಟೂಡೆಂಟ್ ಡಿಸ್ಟಿಂಕ್ಷನ್ ಇದ್ದಾರೆ. ಜೊತೆಗೆ 125 ಸ್ಟೂಡೆಂಟ್ 90%ಗಿಂತ ಹೆಚ್ಚಿದ್ದಾರೆ. ಜೊತೆಗೆ 29 ಸ್ಟೂಡೆಂಟ್ 95%ಗಿಂತ ಹೆಚ್ಚಿದ್ದಾರೆ. ಇದ್ರ ಜೊತೆಗೆ 100ಕ್ಕೆ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಹೆಚ್ಚಿರುವಂಥದ್ದು. ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ 59 ವಿದ್ಯಾರ್ಥಿಗಳು ಗಣಿತಶಾಸ್ತ್ರದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾರೆ. ಅದೇ ರೀತಿಯಲ್ಲಿ ಜೀವಶಾಸ್ತ್ರದಲ್ಲಿ 7 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕವನ್ನು ಪಡೆದಿರ್ತಾರೆ. ಭೌತಶಾಸ್ತ್ರದಲ್ಲಿ 4 ವಿದ್ಯಾರ್ಥಿಗಳು 100ಕ್ಕೆ 100, ಗಣಕ ವಿಜ್ಞಾನದಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100, ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾನೆ. ಹೀಗೆ ರಸಾಯನಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾನೆ. ಈ ರೀತಿಯಲ್ಲಿ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಪೇಸ್ ಪದವಿ ಪೂರ್ವ ಕಾಲೇಜು ಮಾಡಿರುವಂಥದ್ದು ಪ್ರಾಚಾರ್ಯನಾದ ನನಗೂ ಭಾಳ ಸಂತೋಷ ಕೊಟ್ಟಿದೆ. ಜೊತೆಗೆ ನಮ್ಮ ಇಡೀ ಉಪನ್ಯಾಸಕರಿಗೆ, ಆಡಳಿತ ಮಂಡಳಿಗೆ ಎಲ್ಲರಿಗೂ ಕೂಡ ಬಹಳ ಸಂತೋಷ ಕೊಟ್ಟಿದೆ. ಈ ಎಲ್ಲ ಸಾಧನೆ ಹಿಂದೆ ಕೆಲಸ ಮಾಡಿದ ಎಲ್ಲ ನನ್ನ ಇಡೀ ತಂಡವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಕಾಲೇಜು ಆರಂಭವಾದ ಮೊದಲ ವರ್ಷವೇ ನಾವು ಡಿಸ್ಟಿಕ್ಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಆ ನಂತರದಲ್ಲಿ 2, 3ನೇ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಈಗ ಮತ್ತೆ ನಾವು ನಮ್ಮ 2 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು ಭಾಳ ಸಂತೋಷದ ವಿಷಯ. ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀವಿ? ಈ ಇಬ್ಬರು ವಿದ್ಯಾರ್ಥಿಗಳ ಸಾಧನೆ ಅದು ಸಾಮಾನ್ಯವಾದ ಸಾಧನೆ ಅಲ್ಲ, ಒಂದು ನಿರಂತರವಾದ ಪರಿಶ್ರಮವನ್ನು ಮಾಡಿದ್ದಾರೆ. ಅದರ ಹಿಂದೆ ನಮ್ಮ ತಂಡ, ಜೊತೆಗೆ ಆ ಪಾಲಕರು, ಇವರೆಲ್ಲರನ್ನ ನಾನು ಅಭಿನಂದಿಸ್ತೇನೆ. ಮುಂದೆ ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಉತ್ತಮವಾದ ಸಾಧನೆ ಮಾಡಲಿ ಅಂತ ಹೇಳಿ ಹಾರೈಸ್ತೇನೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.